ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಮಕ್ಕಳುಗಳಿಗೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೆಕೆಂಡ್ ಪಿ ಯು ಸಿ ಒಂದು ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯ್ತಾ 2026 ಅಂತ ಒಂದು ಪ್ರಶ್ನೆ ಮಕ್ಕಳಲ್ಲಿ ಇತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಪ್ರಮುಖವಾಗಿ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡ್ತಿದಾರಾ ಸರ್ ಅಂತಾನು ಕೂಡ ಕೇಳ್ತೀರಿ. ನಮ್ಗೆ ಈ ತರ ಒಂದು ಮಾರ್ಕ್ಸ್ ಗಳು ನಿಂತ್ಕೊಂತಿದೆ, ನಮ್ಮನ್ನ ಪಾಸ್ ಮಾಡ್ತಾರ ಅಂತ ಕೇಳ್ತೀರಿ. ನಂತರದಲ್ಲಿ ಇಲಾಖೆ ಕಡೆಯಿಂದ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿನ ಕೊಟ್ಟಿದ್ದಾರೆ, ರಿಸಲ್ಟ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತೆಲ್ಲ ಒಂದು ಪ್ರಶ್ನೆಗಳು ಮಕ್ಕಳಲ್ಲಿ ಇರುವಂತದ್ದು ಇರುತ್ತೆ. ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಂತಾರ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ಪಡ್ಕೊಳ್ತೀವಿ. ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ವಿಡಿಯೋಸ್ ವೀಕ್ಷಣೆ ಮಾಡ್ತಿರೋದೀವಿ ಅಂತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಿರುತ್ತೆ, ಫ್ರೀ ಕೂಡ ಆಗಿರುತ್ತೆ. ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಲಿಂಕ್ ಇರುತ್ತೆ. ಕನ್ನಡದ ಆಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಈ ತರ ಒಂದೆಲ್ಲ ಲಿಂಕ್ ಗಳನ್ನ ಕೂಡ ಕೊಟ್ಟಿರ್ತೀವಿ. ಅಲ್ಲಿ ಕೂಡ ಒಂದು ಕನ್ನಡದ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಆರ್ಟಿಕಲ್ ಮುಖಾಂತರ ನಿಮಗೆ ಕೊಡ್ತಿರ್ತೀವಿ, ವೀಕ್ಷಣೆ ಮಾಡಬಹುದಿರುತ್ತೆ. ನಂತರದಲ್ಲಿ ಇಲಾಖೆ ಕಡೆಯಿಂದ ಅತಿ ಹೆಚ್ಚು ಅಂಕ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿನಿಯರು ಉತ್ತರ ಪತ್ರಿಕೆ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಬ್ಲೂ ಪ್ರಿಂಟ್ ಗಳನ್ನಾಗಿರ್ಬೋದು ಎಲ್ಲ ನೀವು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನಂತ ಕೂಡ ಮಾಹಿತಿನ ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ವೀಕ್ಷಣೆ ಮಾಡಬಹುದಿರುತ್ತೆ ಅಂತ ಕೂಡ ಹೇಳ್ತಾ ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋಸ್ ಇದೆ, ವೀಕ್ಷಣೆ ಮಾಡಬಹುದಿರುತ್ತೆ. ಅದ್ರ ಜೊತೆಗೆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಒಂದೊಂದು ಕ್ವಿಕ್ ಆಗಿ ತಿಳ್ಕೊಂತಾ ಬರೋಣ. ನಾವು ಈಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯ ಅಂತಕ್ಕಂಥದ್ದು ಬಹುತೇಕವಾಗಿ ಸಂಪೂರ್ಣವಾಗಿ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದಾಗಿರುತ್ತೆ. ಸೊ ಇವಾಲ್ಯುವೇಷನ್ ಕಂಪ್ಲೀಟ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಡೇಟ್ ಅಂತೂ ಅನೌನ್ಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದಾಗಿರುತ್ತೆ. ಇವಾಲ್ಯುವೇಷನ್ ಕಂಪ್ಲೀಟ್ ಆಯ್ತಾ, ರಿಸಲ್ಟ್ ಅಂತೂ ಬಂತು ಅಂತಾನೆ ಲೆಕ್ಕ ಅಂತ ಹೇಳ್ಬೋದಾಗಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಇವಾಲ್ಯುವೇಷನ್ ಕಂಪ್ಲೀಟ್ ಆಯ್ತು ಅಂದ್ರೆ ರಿಸಲ್ಟ್ ಬರ್ಬೋದಾಗಿರುತ್ತೆ. ಓಕೆ ಆಗಿದ್ರೆ ಇವಾಗ ಒಂದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿನ ತಿಳ್ಕೊಂಡು ಬರೋಣ. ಮೊದಲನೇದಾಗಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರಾ ಸರ್, ನಮ್ದಿಷ್ಟು ಮಾರ್ಕ್ಸ್ಗಳು ನಿಂತ್ಕೊಂತಿದೆ, ನನ್ನ ಪಾಸ್ ಮಾಡ್ತಾರಾ, ಹಾಗಾಗುತ್ತೆ ಹೀಗಾಗುತ್ತೆ, ನಾನು ರಿಪೀಟರ್ ಇದ್ದೀನಿ, ನಾನು ಪ್ರೈವೇಟ್ ಕ್ಯಾಂಡಿಡೇಟ್ ಇದ್ದೀನಿ, ಫ್ರೆಷರ್ ಇದ್ದೀನಿ ಅಂತಕ್ಕಂಥ ಸಾಕಷ್ಟು ಅಭ್ಯರ್ಥಿಗಳ ಒಂದು ಗೊಂದಲ ಇರುವಂತದ್ದಾಗಿರುತ್ತೆ. ಸೊ ನೀವು ಪಾಸ್ ಆಗ್ತೀರಾ ಇಲ್ವಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಇಲಾಖೆ ಕಡೆಯಿಂದಾನೆ ಪಿ ಯು ಬೋರ್ಡ್ನ ಕಡೆಯಿಂದಾನೆ ಅಫಿಷಿಯಲ್ ಆಗಿ ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕೆಲವು ನಿಯಮಗಳಿದಾವೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅದನ್ನ ಅಫಿಷಿಯಲ್ ಆಗಿ ಕೂಡ ಕೊಡ್ತಾರೆ. ಯಾವ ತರ ಅಂತ ಹೇಳಿದ್ರೆ 5% ಅನ್ನ ಒಂದು ವಿದ್ಯಾರ್ಥಿಗೆ ಸೊ 2 ಸಬ್ಜೆಕ್ಟ್ಗಳ ತನಕ ಹೈಯೆಸ್ಟ್ ಅಂದ್ರೆ ಗರಿಷ್ಠ 2 ಸಬ್ಜೆಕ್ಟ್ಸ್ಗೆ ಗರಿಷ್ಠ 5 ಅಂಕವನ್ನ ಕೊಡ್ತಾರೆ. ಸೊ ನಿಮಗೆ ಗರಿಷ್ಠ ಕನಿಷ್ಠ ಅಂದ್ರೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಈ ತರ ಅಭ್ಯರ್ಥಿಗೆ ಒಬ್ಬ ವಿದ್ಯಾರ್ಥಿಗೆ 1 ಅಥವಾ 2 ಸಬ್ಜೆಕ್ಟ್ ಅನ್ನು ಕೊಡಿ, ಹೆಚ್ಚಂದ್ರೆ 2 ಸಬ್ಜೆಕ್ಟ್, ಇಲ್ಲ ಅಂತಂದ್ರೆ 1 ಸಬ್ಜೆಕ್ಟ್ ಇಂದ 2 ಸಬ್ಜೆಕ್ಟ್ ತನಕ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅವನು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರಬೇಕು. ಇನ್ನು ಉಳಿದ 4 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಅವನು ಪಾಸ್ ಆಗಿದ್ದಾನೆ ಅಂದ್ರೆ ಯಾವ್ದಾದ್ರು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಅಲ್ಲಿ ಅವನಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದು ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತಂದ್ರೆ ಅಭ್ಯರ್ಥಿಯು 1 ಮಾರ್ಕ್ಸ್ ಇಂದ 5 ಮಾರ್ಕ್ಸ್ ತನಕ 5% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ 1 ರಿಂದ 5 ಮಾರ್ಕ್ಸ್ ತನಕ ಗ್ರೇಸ್ ಮಾರ್ಕ್ಸ್ ಅವರಿಗೆ ಕೊಡುವಂತದ್ದು ಇರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೆ ನಿಮಗೆ. ಸೊ ಈ ಒಂದು ಸಬ್ಜೆಕ್ಟ್ಸ್ ಏನಿದಲ್ಲ ಅಂದ್ರೆ 2 ಸೇರಿಸ್ಬಿಟ್ಟು ಇವಾಗ ಒಂದೇ ಸಬ್ಜೆಕ್ಟ್ ಅವ್ನು ನೀಡಿದೆ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, 10% ಅಂದ್ರೆ ಕೊಡೋದಿಲ್ಲ. ಒಂದು ಸಬ್ಜೆಕ್ಟ್ಗೆ 5% ತನಕ ಗರಿಷ್ಠವಾಗಿ, 1ರಿಂದ ಕನಿಷ್ಠ ಅಂದ್ರೆ ಕಡಿಮೆ ಅಂದ್ರೆ 1 ಮಾರ್ಕ್ಸ್ ಇಂದ ಹಿಡಿದು 5 ಮಾರ್ಕ್ಸ್ ತನಕ 2 ಮಾರ್ಕ್ಸ್ 3 ಮಾರ್ಕ್ಸ್ ಅವ್ನು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇದ್ದಾನೆ ಅನ್ನೋ ಸಂದರ್ಭದಲ್ಲಿ ಅದನ್ನ ಕೊಡೋದಿರುತ್ತೆ. ಈ ರೀತಿಯಾಗಿ 1ರಿಂದ 2 ಸಬ್ಜೆಕ್ಟ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡುವಂತದ್ದು ಇರುತ್ತೆ. ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುವಂತ ಅಭ್ಯರ್ಥಿಗಳಿಗೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಅದನ್ನ ಬಿಟ್ಬಿಟ್ಟು ಇವಾಗ ರಿಸಲ್ಟ್ ಅನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಯಾರಿಗೂ ಕೊಡೋದಿಲ್ಲ. ಈಗ ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರೆ ಅವ್ರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಕೊಡೋದಿಲ್ಲ. ಅಂದ್ರೆ ಇನ್ನೊಂದರ ಗ್ರೇಸ್ ಮಾರ್ಕ್ಸ್ ಇರುವಂತದ್ದು ಇರುತ್ತೆ. ಕ್ವಶನ್ ಪೇಪರ್ ರಾಂಗ್ ಇದ್ರೆ, ಹಾಗಿದ್ರೆ ಹೀಗಿದ್ರೆ, ಅಬ್ಜೆಕ್ಷನ್ ಹೋಗಿದ್ರೆ ಇಲಾಖೆ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದು. ಆ ತರ ಸದ್ಯಕ್ಕೆ ಈ ವರ್ಷ ಆಗಿಲ್ಲ. ಸೊ ಈ ಗ್ರೇಸ್ ಮಾರ್ಕ್ಸ್ ಅಂತ ಸಾಮಾನ್ಯವಾಗಿ ಇರುವಂತದ್ದು ಇರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನಂತರದಲ್ಲಿ ಇವಾಗ ರಿಸಲ್ಟ್ ಬಗ್ಗೆ ಹೇಳಿದ್ರೆ ಇಲಾಖೆ ಏನ್ ಮಾಹಿತಿನ ಕೊಟ್ಟಿದ್ದಾರೆ ಸರ್, ರಿಸಲ್ಟ್ ಡೇಟ್ ಯಾವಾಗ ಅಂತ ಒಂದು ಪ್ರಶ್ನೆ ಕೆಲವರಲ್ಲಿ ಇರುತ್ತೆ. ಇನ್ನು ಕೆಲವರಲ್ಲೂ ಕೂಡ ಒಂದು ಸುದ್ದಿಗಳಿರ್ಬೋದಾಗಿರುತ್ತೆ. ಕೆಲವರು ಹೇಳ್ತಿದ್ರ ಏಪ್ರಿಲ್ 7 ಅಂತ ಹೇಳ್ತಾರೆ ಸರ್, ಕೆಲವರು 8 ಅಂತ ಹೇಳ್ತಾರೆ, ಕೆಲವರು 9, ಕೆಲವರು 10 ಅಂತೆಲ್ಲ ಸುದ್ದಿಗಳಾಗ್ತಿದ್ದಾವೆ. ನಿಜವಾದ ದಿನಾಂಕ ಯಾವುದು ಅಂತ ಪ್ರಶ್ನೆ ಇರುತ್ತಲ್ಲ, ಅದ್ರ ಬಗ್ಗೆ ಹೇಳಿದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಎಕ್ಸಾಮ್ ಮಾಡೋದಕ್ಕೆ ಮುಂಚೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ರಿಸಲ್ಟ್ ಅನ್ನ ಏಪ್ರಿಲ್ ತಿಂಗಳ 7ರಂದು ಪ್ರಕಟ ಮಾಡುವಂತ ಗುರಿಯನ್ನ ಹೊಂದಿದೀವಿ ಅಂತ ಹೇಳಿದ್ರು ಅವರು. ಅಂದ್ರೆ ಅದೇ ದಿನದಂದು ಕೊಡ್ತೀವಿ ಅಂತ ಅವ್ರು ಎಲ್ಲೂ ಕೂಡ ಮೆನ್ಷನ್ ಮಾಡಿರಲ್ಲ. ಅಂದ್ರೆ ಗುರಿಯನ್ನ ಹೊಂದಿದೀವಿ, ಯಾಕಂದ್ರೆ ಒಂದು ಸಂಭಾವ್ಯ ದಿನಾಂಕ ಅಂತ ಅವ್ರು ಪ್ರಕಟ ಮಾಡಿದ್ರು. ಸೊ ಆ ಒಂದು ರೀಸನ್ ಇಂದ ಈಗ ಸದ್ಯಕ್ಕೆ ಎಲ್ಲ ಕಡೆ ಕೂಡ ಏಪ್ರಿಲ್ 7 ಅಂತ ಸುದ್ದಿ ಆಗ್ತಿರೋದಾಗಿರುತ್ತೆ. ವ್ಯಾಲ್ಯೂಯೇಷನ್ ಬೇಗ ಮುಗಿದಿರೋದ್ರಿಂದ ಇನ್ನೂ ಬೇಗನೆ ಕೂಡ ರಿಸಲ್ಟ್ ಬಂದ್ರು ಬರ್ಬೋದು. ಸದ್ಯಕ್ಕೆ ಇಲಾಖೆ ಕಡೆಯಿಂದ ಒಂದು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಇನ್ನೊಂದು ಮತ್ತೊಂದೆಲ್ಲ ಬೇಗ ಮುಗಿಸಿ ಏಪ್ರಿಲ್ 7ನೇ ತಾರೀಕಿನಂದು ರಿಸಲ್ಟ್ ಪ್ರಕಟ ಮಾಡುವಂತ ಗುರಿನ ಹೊಂದಿದೀವಿ ಅಂತ ಹೇಳಿದಾರಲ್ಲ, ಏಪ್ರಿಲ್ 7ನೇ ತಾರೀಕಿನಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅಥವಾ ಅದಕ್ಕೆ ಮೊದಲೇ ರಿಸಲ್ಟ್ ಬಂದ್ರು ಬರಬಹುದಾಗಿರುವಂತದ್ದಾಗಿರುತ್ತೆ. ಸದ್ಯಕ್ಕೆ ಇರುವಂತ ಮಾಹಿತಿಗಳ ಪ್ರಕಾರ ಸದ್ಯಕ್ಕೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದ್ರು ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೀವಿ. ರಿಸಲ್ಟ್ ಯಾವ ತರ ಏನು ಎತ್ತ ಚೆಕ್ ಮಾಡೋದು ಕಂಪ್ಲೀಟ್ ಆಗಿ ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಿರುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಅನ್ನು ಕೂಡ ನಾವು ತಿಳಿಸ್ತಾ ಇದೀವಿ. ನೀವು ಕೂಡ ಆಲ್ ದ ಬೆಸ್ಟ್ ಅನ್ನು ತಿಳಿಸಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಕನ್ನಡ ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ, ವೀಕ್ಷಣೆ ಮಾಡೋದಿರುತ್ತೆ. ಆಲ್ ದ ಬೆಸ್ಟ್.